ಉರ್ದು ಭಾಷೆ ಬೆಳೆಸಲು ಎಲ್ಲರ ಸಹಕಾರ ಅಗತ್ಯ. ಕರ್ನಾಟಕ ಉರ್ದು ಅಕಾಡೆಮಿ ಮೌಲಾನಾ ಮುಫ್ತಿ ಅಹಮದ್ ಅಲಿ ಖಾಜಿ. ಕರ್ನಾಟಕ ಉರ್ದು ಅಕಾಡೆಮಿ ವತಿಯಿಂದ ಉರ್ದು ಉತ್ಸವ ಹಾಗೂ ಕವಿಗೋಷ್ಠಿ. ಉರ್ದು ಭಾಷೆ ಬೆಳೆಸಿ ಅಭಿವೃದ್ಧಿಪಡಿಸುವುದಕ್ಕಾಗಿ ಉರ್ದು ಅಕಾಡೆಮಿ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಉರ್ದು ಶಾಲೆಗಳ ದಾಖಲಾತಿ ಹೆಚ್ಚಳವಾಗಬೇಕು, ಗುಡಿಬಂಡೆಯಲ್ಲಿ ಉರ್ದು ಅಂಗನವಾಡಿಗಳ ಸ್ಥಾಪನೆ ಮಾಡಬೇಕು ಎಂದು ಕರ್ನಾಟಕ ಉರ್ದು ಅಕಾಡೆಮಿ ಅಧ್ಯಕ್ಷ ಮೌಲಾನಾ ಮುಫ್ತಿ ಮೊಹಮ್ಮದ್ ಅಲಿ ಖಾಜಿ ತಿಳಿಸಿದರು. ಪಟ್ಟಣದ ಬಾಪೂಜಿ ನಗರದ ಶಾದಿ ಮಹಲ್ನಲ್ಲಿ ಕರ್ನಾಟಕ ಉರ್ದು ಅಕಾಡೆಮಿ ಉರ್ದು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಉರ್ದು ಉತ್ಸವ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಉರ್ದು ಕೇವಲ ಮುಸ್ಲಿಂ ಭಾಷೆಯಲ್ಲ, ದೇಶದ ಐಕ್ಯತೆ ಬಯಸುವ ಸಾಧನವಾಗಿ ಕೆಲಸ ಮಾಡುತ್ತಿದೆ. ಉರ್ದು ಕೇವಲ ಒಂದು ಸಮುದಾಯಕ್ಕೆ ಸೇರಿದ ಭಾಷೆ ಎಂದು ತಿಳಿಯುವುದು ತಪ್ಪು. ಉರ್ದು ಶಾಲೆಗಳ ದಾಖಲಾತಿ ಹೆಚ್ಚಿಸಲು ಪೋಷಕರ ಸಹಕಾರ ಬೇಕಿದೆ. ಉರ್ದು ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಬ್ಬರನ್ನಾದರೂ ಉರ್ದು ಶಾಲೆಗೆ ಸೇರಿಸಿದಾಗ ಮಾತ್ರ ಉರ್ದು ಭಾಷೆ ಉಳಿಯಲು ಸಾಧ್ಯ ಎಂದರು. बहुत बड़ी बड़ी शायरी उर्दू जबान में की है और उर्दू जबान का हमारा हिंदी तराना तो बड़ा मशहूर है, सारे जहां से अच्छा हिंदुस्तान हमारा। जिस तरह से रविंद्रनाथ टैगोर ने जन गण मन अधिनायक जय हे हमारा नेशनल एंथम लिखा, उर्दू जबान में अल्लामा इकबाल ने सारे जहां से अच्छा हिंदुस्तान लिखा। ये वो हिंदी तराने हैं, उर्दू के तराने हैं। उर्दू हमारी जबान है, बड़ी प्यारी जबान है, हमारे देश की जबान है, हमारे मुल्क की जबान है। और इस सिलसिले में मैं क्या कहूँ, हमारे जो गवर्नर थे, मुझे बात याद आ गई, कर्नाटक के जो पहले गवर्नर थे HR भरद्वाज, वो लॉ मिनिस्टर भी रहे। HR भरद्वाज साहब से नमस्कार साहिब लोग में बात किया ऐसे, तो हमारे CM ने जाते जाते मुझसे कहा, मैं मालूम है उर्दू चेयरमैन, यानी कहना ये चाहता हूँ कि CM भी उर्दू में बात कर रहे थे, हमारे CM भी उर्दू में बात कर रहे थे। मैं ये बात आपको बताना चाहता हूँ, उर्दू बड़ी खूबसूरत जबान है, बड़ी शीरी जबान है। हमारे मुल्क के वजीर आजम, साबिक वजीर आजम श्री मनमोहन सिंह जी वो उर्दू जबान। ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಉರ್ದು ಶಾಲೆಗೆ ಬೇಕಾಗುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಮಾತನಾಡಿದ ಅವರು, ಉರ್ದು ಶಾಲೆ ಮುಚ್ಚುವ ಹಂತಕ್ಕೆ ಬಂದಿದೆ. ಇದನ್ನು ಉಳಿಸಲು ಉರ್ದು ಅಕಾಡೆಮಿಯಿಂದ ಸಹಾಯ ಮಾಡಬೇಕು. ಉರ್ದು ಸಾಹಿತ್ಯ ಉಳಿಸಿ ಬೆಳೆಸಲು ಎಲ್ಲರ ಸಹಕಾರ ಮುಖ್ಯ. ಉರ್ದು ಸಾಹಿತ್ಯ ಪರಿಷತ್ನ ಮೊಹಮ್ಮದ್ ನಾಸಿರ್ ಅವರಂತೆ ಪ್ರತಿಯೊಂದು ತಾಲೂಕಿನಲ್ಲಿ ಉರ್ದು ಭಾಷೆಯನ್ನು ಉಳಿಸಿ ಬೆಳೆಸಲು ಯುವ ಜನತೆ ಮುಂದಾಗಬೇಕು ಎಂದರು. ಕನ್ನಡ, ಇಂಗ್ಲಿಷ್ ಸೇರಿದಂತೆ ಇತರೆ ಮಾತೃಭಾಷೆಗಳಿಗೆ ನೀಡುವ ಪ್ರಾಮುಖ್ಯತೆಯನ್ನು ಉರ್ದು ಭಾಷೆಗೆ ನೀಡಬೇಕು ಎಂದು ಕರ್ನಾಟಕ ಉರ್ದು ಅಕಾಡೆಮಿಯ ಸದಸ್ಯ ನತೀಕ್ ಅಲಿಪುರ್ ಅವರು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ MS ಕೃಷ್ಣಪ್ಪ ಮಾತನಾಡಿದರು. ಇಲ್ಲಿ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ನಾನು ಹೇಳ್ತೀನಿ, ಇದರ ಬಗ್ಗೆ ಅರಿವೇ ಇರಲಿಲ್ಲ. ನಮಗೆ ಉರ್ದು ಸಾಹಿತ್ಯ ಇದೇ ಪರಿಷತ್ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ನಮಗೆ ತೋರಿಸಿರ್ತಕ್ಕಂಥವ್ರು ನಮ್ಮ ನಾಸಿರ್, ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು ನಾಸಿರ್ ಅವರು ಇದ್ರ ಬಗ್ಗೆ ನಮ್ಗೆ ಅರಿವು ಮೂಡಿಸಿದ್ರು. ಸುಮಾರು 7-8 ವರ್ಷದಿಂದ ಅವ್ರು ಕಷ್ಟಪಟ್ಟು ಇದು ಸಾಹಿತ್ಯ ಬಗ್ಗೆ ಮತ್ತು ಉರ್ದು ಅಕಾಡೆಮಿ ಬಗ್ಗೆ, ಉರ್ದು ಸಾಹಿತ್ಯ ಪರಿಷತ್ ಬಗ್ಗೆ ನಮಗೆ ಅರಿವು ಮೂಡಿಸಿದ್ರು. ಹಲವಾರು ಕಾರ್ಯಕ್ರಮಗಳ ಇಲ್ಲಿ ಮಾಡಿದ್ರು ಮತ್ತು ಹಲವಾರು ಶಾಲೆಗಳಲ್ಲಿಂದ ಸಹ ಮಾಡಿದ್ರು. ಅವರಿಗೆ ಮತ್ತೆ ಅವ್ರ ಬಗ್ಗೆ, ಮಕ್ಕಳ ಬಗ್ಗೆ ಹಲವಾರು ಯೋಚನೆಗಳಿದೆ. ಉರ್ದು ಮಕ್ಕಳ ಬಗ್ಗೆ, ಉರ್ದು ಶಾಲೆಗಳ ಬಗ್ಗೆ ಹಲವಾರು ಯೋಚನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಕೊನೆ ಪ್ರಶ್ನೆ ಅನ್ಸುತ್ತೆ. ಇಲ್ಲಿ ಉರ್ದು ಅಂತಕ್ಕಂಥದ್ದು ಬಹಳ ಕ್ಷೀಣಿಸ್ತಾ ಬರ್ತಾ ಇದೆ ನಮ್ಮ ತಾಲೂಕು. ಉರ್ದು ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸಹ ಕಡಿಮೆ ಆಗ್ತಾರೆ. ಸಾಹೇಬ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ತಾಲೂಕಲ್ಲಿ ನಾನು ಅಧ್ಯಕ್ಷ, ನಾನು 20 ವರ್ಷದಿಂದ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ. ಇಲ್ಲಿ ನಮ್ಮ ತಾಲೂಕಲ್ಲಿ ಯಾವ ಶಾಲೆಯಲ್ಲಿ ಏನೇನಿದೆ ಅಂತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ಗಳು ನಮ್ಗೆ ಸಿಗ್ತಾ ಇತ್ತು. ನಮ್ಮ ತಾಲೂಕಲ್ಲಿ 3 ಉರ್ದು ಶಾಲೆ ಇದೆ. ಈಗ ಒಂದೇ ಒಂದು ಉರ್ದು ಶಾಲೆ ಇದೆ. ಅದಕ್ಕೆ ಗಾಡೆ ಪತ್ರ ಯಾರು ಅಂತ ನಾವೇ ಅರ್ಥ ಮಾಡ್ಬೋದು. ಅಲ್ಲಿ ಉರ್ದು ಶಾಲೆ ಮಕ್ಕಳು ಹೋಗ್ತಾ ಇಲ್ವಾ, ಆ ಉರ್ದು ಶಾಲೆ ಮಕ್ಕಳನ್ನ ತೆಗೆದುಬಿಟ್ಟು ಬೇರೆ ಶಾಲೆಗೆ ಆಗ್ತಾ ಇದ್ದಾರ ಜೊತೆಯಲ್ಲೇ ಬೆಳೀತಾ ಇತ್ತು. ಸ್ವಲ್ಪ ಬರ್ತಿದ್ವಿ. ಆದರೆ ಇಂಥಕ್ಕಂಥ ಒಂದು ಶಾಲೆ ಉಳಿಸ್ಕೊಳ್ಳೋಣ. ಹಲವಾರು ಇವಾಗ ಶಾಲೆಗಳಲ್ಲಿ ಬೇಡಿಕೆಗಳಿದ್ದಾವೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಬೇಕಾಗಿದೆ ಶಾಲೆಗಳಲ್ಲಿ, ಸರ್ಕಾರದಿಂದ ಬರೋದಿಲ್ಲ. ನೀವೇ ದೇಣಿಗೆಯಾಗಿ ಕೊಡಬೇಕಾಗಿದೆ, ಡೊನೇಟ್ ಮಾಡಬೇಕಾಗಿದೆ. ನಮ್ಮ ಚೇರ್ಮನ್ ಸಾಹೇಬ್ರಲ್ಲಿ ಕೇಳ್ಕೊತಾ ಇದ್ದೀನಿ, ಅವ್ರು ಹಿರಿಯರು, ಒಟ್ಟ ನಮ್ಮ ಹಿರಿಯ ಅಣ್ಣ ಥರ ಇದ್ದೀರಾ. ನಮ್ಮ ಉರ್ದು ಶಾಲೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ. ನಾವು ಮಾತಾಡೋದು ಮುಖ್ಯ ಅಲ್ಲ,
ನಾವು ಮಾತಾಡೋದು ಮುಖ್ಯ ಅಲ್ಲ, ದೇಶ ತಿನ್ನೋದು ಮುಖ್ಯ ಅಲ್ಲ, ನಮ್ಮಲ್ಲಿರ್ತಕ್ಕಂಥದ್ದನ್ನ ಉಳಿಸ್ಕೋದು ಮುಖ್ಯ ಅಲ್ಲ. ನಮ್ಮ ಶಾಲೆಯನ್ನು ಉಳಿಸ್ಕೊಂಡಾಗ ನಮ್ಮ ತಂದೆ ತಾಯಿಯನ್ನ ಗೌರವಿಸಿದಂಗೆ, ನಮ್ಮ ತಂದೆ ತಾಯಿಯನ್ನ ಸಾಕದಂಗೆ ಮಕ್ಕಳನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ಕೊತಾರೆ. ಇಲ್ಲಿ ಯಾಕಂದ್ರೆ ನಾನು ಶಿಕ್ಷಕನಾಗಿ ಶಾಲೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ನಾಸಿರ್ ಸಾಹೇಬರು, ನಮ್ಮ ಮಿತ್ರ, ನಮ್ಮ ಸೋದರವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಶಿಕ್ಷಕರಾಗಿ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಫೋಟೋಗಳನ್ನ ಪ್ರತಿಯೊಂದು ಶಾಲೆಗೆ ಮುಗಿಸಿರ್ತಕ್ಕಂಥ ಹೆಮ್ಮೆ ನಮ್ಮ ನಾಸಿರ್ ಸಾಹೇಬರು. ಅವ್ರು ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಇನಾಗ್ರೇಷನ್ ಮಾಡಿಸ್ತಾರೆ, ಪ್ರತಿ ವರ್ಷ ಕ್ಯಾರಿಯರ್ ಮಾಡಿಸ್ತಾರೆ, ಶಾಲೆಗಳಲ್ಲಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಏನೇನು ವಸ್ತು ಕೊಡಬೇಕು ಕೊಡಿಸ್ತಾರೆ. ಹೀಗಾಗಿ ತಾವು ಸಹ ಸಹಾಯ ಮಾಡಿ ಉರ್ದು ಸಾಹಿತ್ಯವನ್ನು ಬೆಳೆಸಿ ಉಳಿಸಿ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಕೇವಲ ನಮ್ಮ 4 ಬೋರ್ಡ್ ಮತ್ತೆ ಬೇಡ, ನಮ್ಮ ತಾಲೂಕಲ್ಲಿ ಕವಿಗಳಿದ್ದಾರೆ, ಬೇರೆ ತಾಲೂಕಲ್ಲಿ ಇರ್ತಕ್ಕಂಥ ಕವಿಗಳನ್ನು ಕರೆಸಿ ಉಳಿಸಿ. ಇವಾಗ ನಮ್ಮ ಹುಡುಗ, ನಮ್ಮ ಸೋದರ ಗೊತ್ತಿಲ್ಲ, ನಮ್ಮ ಮಾಸ್ಟರ್ ಕವಿ ಅಂತ Preview. Preview. ಇದು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಕವಿಗಳು ತಮ್ಮ ಸ್ವರಚಿತ ಉರ್ದು ಕವಿತೆಗಳನ್ನು ವಾಚನ ಮಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್, ಮಾಜಿ ಅಧ್ಯಕ್ಷ ಹಾಗೂ ಕೆಡಿಪಿ ಸದಸ್ಯ ರಿಯಾಜ್ ಬಾಷಾ, ನೌಕರರ ಸಂಘದ ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ, ಅಬ್ದುಲ್ ಸುಬ್ಹಾನ್ ಸಾಬ್, ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯ ಅಧ್ಯಕ್ಷ ಮೊಹಮ್ಮದ್ ನಾಸಿರ್, ಅಲ್ಪಸಂಖ್ಯಾತರ ಅಧ್ಯಕ್ಷ ಅಬ್ದುಲ್ ವಹಾಬ್, ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಮಂಜುನಾಥ, ಪತ್ರಕರ್ತರ ಸಂಘದ ಅಧ್ಯಕ್ಷ ಆರ್ ಬಾಲಾಜಿ, ಮುಖಂಡರಾದ ಚಾಂದ್ ಪಾಷಾ, ಶಫೀವುಲ್ಲಾ, ಖಲೀಲ್ ಪಾಷಾ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ನಾಸೀರ್ ಗುಡಿಬಂಡೆ.